ನೋಡಕ್ಕಾಗಲ್ಲ ಸರ್. ನಮಸ್ತೆ ಸ್ನೇಹಿತರೆ, ಮತ್ತೊಂದು ಟೆಂಪಲ್ ರನ್ಗೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನಾವು ಇವತ್ತು ಗೌಡಗೆರೆ ಚಾಮುಂಡೇಶ್ವರಿ ತಾಯಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸ್ನೇಹಿತರೆ, ನಾವು ಇವಾಗ ಚನ್ನಪಟ್ಟಣದಲ್ಲಿ ಇದ್ದೀವಿ. ಚನ್ನಪಟ್ಟಣ ಬಂದು ಇಲ್ಲಿ ರೈಟ್ ತಗೋಬೇಕು. ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು, ಕೋರ್ಟ್ ಕಾಣಿಸ್ತಾ ಇದೆಯಲ್ಲ, ಕೋರ್ಟ್ ಹತ್ರ ಬಂದು ನಾವು ರೈಟ್ ತಗೊಂಡು ಒಳಗಡೆ ಹೋಗಬೇಕು. ಕಷ್ಟ ಸುಖಗಳು ಯಾರಿಗಿಲ್ಲ ಹೇಳಿ, ಎಲ್ಲರಿಗೂ ಇದ್ದಿದ್ದೇನೆ. ಆದರೆ ಆ ಕಷ್ಟಗಳನ್ನೆಲ್ಲ ಮರೆತು ಈ ಥರ ಪರಿಸರ ಜೊತೆ ನಾವು ಬೆರೆತು ಒಳ್ಳೆ ರೀತಿಯಲ್ಲಿ ಜೀವನ ಮಾಡಿದ್ರೆ 100% ನಮಗೆ ನೆಮ್ಮದಿ ಸಿಗುತ್ತೆ. ಸ್ನೇಹಿತರೆ, ಇವತ್ತು ಭಾನುವಾರ ಆಗಿರೋದ್ರಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಆಗಮಿಸ್ತಾ ಇದ್ದಾರೆ. ಇಲ್ಲಿ ನೀವು ನೋಡ್ಬೋದು. ನೋಡಿ, ಹಂಗೋಗಿ ಅಲ್ಲಿಂದ ರೌಂಡ್ ಹಾಕ್ಕೊಂಡು ತಿರ್ಗಾ ಹಿಂಗೆ ಬಂದು ಹಿಂಗೆ ಹೋಗ್ಬೇಕು ಸ್ನೇಹಿತರೆ. ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಳಗಡೆ ಬಂದ್ಬಿಟ್ಟೆ, ಬನ್ನಿ ಬ್ಲಾಗ್ ಮಾಡೋಣ. ನನಗಂತೂ ತಲೆ ಕೆಟ್ಟೋಗಿತ್ತು, ಹೆಂಗೆ ಬ್ಲಾಗ್ ಮಾಡೋದಪ್ಪ ಈ ಜನಗಳ ನಡುವೆ ಅಂತ. ಹೆಂಗೋ ಬಿಟ್ಟರು, ಒಳಗಡೆ ಅಂತ ಬಿಟ್ಟರು. ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ಒಳಗಡೆ ಬಂದೆ ನಾನು. ಸ್ನೇಹಿತರೆ, ನಿಮಗೋಸ್ಕರ ತುಂಬ ಪ್ರಯತ್ನ ಪಟ್ಟು ಇಲ್ಲಿ ಬಂದಿರುವಂತಹ ಜನಸಾಗರನ ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಬನ್ನಿ ನೋಡೋಣ. ಅಕ್ಕ ಸತ್ಯ ಸರ್, 100ಕ್ಕೆ 120% ಸತ್ಯ ಸರ್. ಇಲ್ಲಿ ಪ್ರತಿ ವಾರ ಮಿಸ್ ಇಲ್ಲ ಸರ್, ಬಂದೇ ಬರ್ತೀವಿ ಸರ್ ನಾವಂತೂ. ಜನಸಾಗರ ನೋಡಕ್ಕಾಗಲ್ಲ ಸರ್. ಸ್ನೇಹಿತರೆ, ಇನ್ನೊಂದು ನಿಮ್ಮಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರ್ತಿದ್ರಿಂದ ಇಲ್ಲಿನ ಗುರುಗಳು ಏನು ಹೇಳ್ತಿದ್ರು ಅಂದರೆ, 15 ದಿನ ಬಿಟ್ಟು ಬಂದರೆ ನಿಮಗೆ ಇನ್ನೂ ದರ್ಶನಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. 15 ದಿನ ಬಿಟ್ಟು ಬಂದರೆ ನಿಮಗೆ ಇನ್ನೂ ಒಳ್ಳೆಯದು. ಇವತ್ತು ತುಂಬ ಜನರು ಬಂದಿರೋದ್ರಿಂದ ಒಳಗಡೆ ದೇವಸ್ಥಾನದಲ್ಲಿ ದರ್ಶನ ಮಾಡೋಕ್ಕಾಗ್ತಾ ಇಲ್ಲ ಜನರಿಗೆ. ಹಂಗಾಗಿ ದೇವರನ್ನ ಆಚೆ ತಂದು ಇಲ್ಲಿ ಬಂದಿರುವಂಥ ಜನರಿಗೆ ದರ್ಶನ ಮಾಡಿಸ್ತಾ ಇದ್ದಾರೆ. ನೋಡ್ಬೋದು ನೀವು ಇಲ್ಲಿ. ಹಾಯ್ ಸರ್. ಹಾಯ್, ನಮಸ್ತೆ ಸರ್. ತಮ್ದು ಯಾವ ಊರು ಸರ್? ಮೈಸೂರಿಂದ ಬಂದಿದ್ದೀವಿ. ಮೈಸೂರಿಂದ ಸರ್. ಏನು ಇಷ್ಟು ಜನಸಾಗರ ಬರ್ತಾ ಇದೆ, ಇಷ್ಟೊಂದು ರಶ್ ಇದೆ, ಆದ್ರೂ ನೀವು ಬಂದಿದ್ದೀರಾ ಸರ್? ಭಕ್ತಾದಿಗಳು ಚಾಮುಂಡೇಶ್ವರಿ ಎಲ್ಲಿದ್ರು ಬರ್ತಾರೆ. ಇಲ್ಲೇ ಇರಲಿ, ಪ್ರಪಂಚದಲ್ಲಿ ಯಾವುದೇ ಮೂಲೆಯಲ್ಲಿ ಚಾಮುಂಡೇಶ್ವರಿ ಬರ್ತಾರೆ. ನಾವು ಮೈಸೂರವರು ಪ್ರತಿ ಶುಕ್ರವಾರ ಚಾಮುಂಡೇಶ್ವರಿಗೆ ಹೋಗ್ತೀವಿ. ಸೊ ಇಲ್ಲೂ ಬಂದಿದ್ದೀವಿ. ಇದು ಫಸ್ಟ್ ಟೈಮ್ ಬಂದಿದ್ದೀವಿ. ತುಂಬ ರಶ್ ಇದೆ, ತುಂಬ ಭಕ್ತಾದಿಗಳು ಬಂದಿದ್ದಾರೆ. ಎಲ್ರಿಗೂ ಒಳ್ಳೇದಾಗಲಿ, ಅಲ್ಲಿ ನೋಡ್ತಾ ಇರೋರಿಗೂ ಒಳ್ಳೇದಾಗಲಿ. ನೀವು ಒಂದ್ಸಲ ಬನ್ನಿ, ಮೈಸೂರಿಗೂ ಬನ್ನಿ, ಇಲ್ಲಿಗೂ ಬನ್ನಿ. ಜೈ ಚಾಮುಂಡೇಶ್ವರಿ. ಸ್ನೇಹಿತರೆ, ನೋಡಿ, ಇಲ್ಲಿ ನಿಂತಿರೋರೆಲ್ಲರದ್ದು ಪರ್ಸು, ದುಡ್ಡು, ಮೊಬೈಲು ಮತ್ತು ಅವ್ರ ಜೊತೆ ಬಂದಿರೋರು ಮಿಸ್ ಆಗಿರೋದು, ಇದೆಲ್ಲ ಆಗಿರೋದು ಇಲ್ಲಿ ನಿಂತಿರೋರ ಜೊತೆ.
ನೀವು ಇಲ್ಲಿ ಬಂದರೆ ತುಂಬ ಹುಷಾರಾಗಿರಿ, ಯಾಕಂದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸ್ತಾರಲ್ವ, ಸ್ವಲ್ಪ ಕೇರ್ಫುಲ್ ಆಗಿರಿ. ಭಟ್ರೆ ನಮಸ್ಕಾರ. ಆ ದಿನದಲ್ಲಿ ಭಾನುವಾರ 3 ರಿಂದ 4 ಟನ್ ಅಕ್ಕಿ ಖರ್ಚು ಆಗ್ತಾ ಇದೆ. ಡೇ ಮಿಸಿಲ್ 24 ಗಂಟೆ ಸರ್ವಿಸ್, 24 hours ಟೈಮಿಂಗ್ಸ್ ಗಿಮಿಂಗ್ಸ್ ಏನಿಲ್ಲ ಇಲ್ಲಿ, ಯಾವಾಗಾದ್ರೂ ಬರ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಇರುತ್ತೆ ಊಟ. ಬೆಳಿಗ್ಗೆ ತಿಂಡಿ ಸ್ಟಾರ್ಟ್ ಆಗುತ್ತೆ, ತಿಂಡಿ 10 ಗಂಟೆಯಿಂದ ಪುನಃ 10 ಗಂಟೆಯಿಂದ ತಿಂಡಿ ಏನಿರುತ್ತೆ ಬೆಳಿಗ್ಗೆ? ಪಲಾವ್ ಆಗಲಿ, ಚಿತ್ರಾನ್ನ ಆಗಲಿ, ಪುಳಿಯೋಗರೆ ಆಗಲಿ, ಯಾವ್ದಾರು ಒಂದು ಭಾತ ರೆಡಿ ಇರುತ್ತೆ. ಮಧ್ಯಾಹ್ನ ಮಧ್ಯಾಹ್ನ ಅನ್ನ ಸಾರು ಪಾಯಸ, ಮಾಮೂಲಿ ಮಜ್ಜಿಗೆ ಕಂಟಿನ್ಯೂಸ್ ಇದೇ ಇರುತ್ತೆ ಸಂಜೆವರೆಗೂ. ರಾತ್ರಿ 10 ಗಂಟೆ ಬರಲಿ ಭಕ್ತಾದಿಗಳು. ಓ KM ದೊಡ್ಡಿ ಹತ್ರನಾ? ಫಸ್ಟ್ ಟೈಮ್ ಬರ್ತಾ ಇರೋದಾ? ಎಲ್ಲಿ ನೋಡ್ಕೊಂಡ್ ಬಂದ್ರಿ ನೀವು? ಯೂಟ್ಯೂಬಲ್ಲಿ? ಓ ಯೂಟ್ಯೂಬಲ್ಲಿ ನೋಡಿದ್ರಾ ನೀವು? ಹಾಂ, ಒಳ್ಳೇದಾಗ ಬನ್ನಿ. ಏನು ಅನಿಸ್ತು ನಿಮಗೆ ಇಲ್ಲೆಲ್ಲ ಜನಗಳು ನೋಡಿ? ತುಂಬ ಸಂತೋಷ ಆಯ್ತು. ದಿಕ್ಕು ದೋಸ್ತಿಲ್ಲ. ಹಾಂ, ಒಳ್ಳೇದಾಗಲಮ್ಮ ನಿಮಗೆ. ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಗೆ ಯಾವ ಥರ ಆಲ್ರೆಡಿ ಇದ್ದರೆ ಈ ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ಕೊಡಿ.